ನಮಸ್ಕಾರ ಕಾಮ್ರೇಡ್. ಧರ್ಮ, ಮತ ಮತ್ತು ಆಧ್ಯಾತ್ಮದ ಈ ರೋಚಕ ಅನ್ವೇಷಣೆಗೆ ಸ್ವಾಗತ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ ಮತ್ತು ಯಹೂದಿ ಧರ್ಮ ನಡುವಿನ ಆಳವಾದ ಸಂಬಂಧವನ್ನು ಈ ದಿನ ಅರಿಯೋಣ. ಹಿಂದೂ ಧರ್ಮವು ಈ ಎಲ್ಲಾ ಧರ್ಮಗಳಿಗೂ ಮೂಲಧರ್ಮವೇ. ಕ್ರೈಸ್ತ ಧರ್ಮ ಮತ್ತು ಯಹೂದಿ ಧರ್ಮ ಭಾರತದಿಂದಲೇ ಹುಟ್ಟಿಕೊಂಡವೆಯೇ? ಈ ರಹಸ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಯಹೂದಿ ಧರ್ಮ ಸಂಬಂಧವಿದೆಯೇ? ಇತಿಹಾಸಕಾರರು ಮತ್ತು ಧಾರ್ಮಿಕ ಅಧ್ಯಯನಕಾರರು ಹಿಂದೂ ಧರ್ಮವು ವಿಶ್ವದ ಅತ್ಯಂತ ಹಳೆಯ ಧರ್ಮವಾಗಿರುವುದರಿಂದ ಕ್ರೈಸ್ತ ಧರ್ಮ ಮತ್ತು ಯಹೂದಿ ಧರ್ಮದ ಮೇಲೂ ಪ್ರಭಾವ ಬೀರಿದೆಯೆಂದು ಸೂಚಿಸುತ್ತಾರೆ. ಆದರೆ ಹೇಗೆ? ನಾವು ಈ ಅನ್ವೇಷಣೆಯನ್ನು ಅಬ್ರಹಾಂ ಎಂಬ ವ್ಯಕ್ತಿಯಿಂದ ಪ್ರಾರಂಭಿಸೋಣ. ಅವನನ್ನು ಯಹೂದಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಪಿತಾಮಹನಾಗಿ ಪರಿಗಣಿಸಲಾಗುತ್ತದೆ. ಅಬ್ರಹಾಂ ಯಾರು? ಅವನ ಹೃದಯದಲ್ಲಿ ಭಾರತದ ಜೊತೆ ಯಾವುದೇ ಸಂಬಂಧ ಇದೆಯೇ? ಅಬ್ರಹಾಂ ಮತ್ತು ಬ್ರಹ್ಮನ್ ನಡುವೆ ಯಾವ ಸಂಬಂಧವಿದೆ? ಅಬ್ರಹಾಂ ಮತ್ತು ಬ್ರಹ್ಮನ್ ಒಂದೇ ಮೂಲವೇ? ಪ್ರಾಚೀನ ಭಾರತೀಯ ವೇದ ಪಾರಂಪರ್ಯದಲ್ಲಿ ಪರಮ ದೇವತ್ವವನ್ನು ಬ್ರಾಹ್ಮಣ್ ಎಂದು ಕರೆಯುತ್ತಾರೆ. ಇದು ಕುತೂಹಲ ಹುಟ್ಟಿಸುವ ಸಂಗತಿಯೇನೆಂದರೆ, ಬ್ರಾಹ್ಮಣ್ ಎಂಬ ಶಬ್ದಕ್ಕೆ ಎ ಸೇರಿಸಿದರೆ ಎಬ್ರಮ್ ಆಗುತ್ತದೆ. ಇದು ಅಬ್ರಹಾಂನ ಪ್ರಾರಂಭಿಕ ಹೆಸರು. ಹಿಂದೂ ಧರ್ಮದಲ್ಲಿ ಬ್ರಹ್ಮನ್ ಎಂಬುದು ಪರಮಸತ್ಯವನ್ನು ಸೂಚಿಸುತ್ತದೆ. ಬ್ರಹ್ಮನನ್ನು ಉಪಾಸನೆಯಿಂದ ಅರಿತುಕೊಂಡವರನ್ನು ಬ್ರಾಹ್ಮಣ್ಸ್ ಎನ್ನುತ್ತಾರೆ. ಹಾಗಾದರೆ ಅಬ್ರಹಾನು ಬ್ರಾಹ್ಮಣನಾಗಿದ್ದನೋ ಅಥವಾ ಬ್ರಾಹ್ಮಣ ಸಂಪ್ರದಾಯದ ಪ್ರಭಾವಿತನೋ? ಅಬ್ರಹಾಂ ಬ್ರಾಹ್ಮಣ್, ಸಾರಾ ಸರಸ್ವತಿ. ಹಿಂದೂ ಪುರಾಣಗಳಲ್ಲಿ ಸರಸ್ವತಿ ದೇವಿ ಜ್ಞಾನ, ವಿದ್ಯೆ ಮತ್ತು ಆತ್ಮೀಯತೆಯ ದೇವತೆ ಎಂದು ಪೂಜಿಸಲಾಗುತ್ತದೆ. ಇದು ಪಾಶ್ಚಾತ್ಯ ಧರ್ಮಗಳಲ್ಲಿ ಯಾರಾದರೂ ಹೋಲಿಸುತ್ತಾರಾ? ಹೌದು, ಅಬ್ರಹಾಂನ ಪತ್ನಿಯ ಹೆಸರು ಸಾರಾ. ಹೀಗಾದರೆ ಸಾರಾ ಎಂಬುದು ಸರಸ್ವತಿ ಎಂಬ ಹೆಸರಿನ ವ್ಯುತ್ಪತ್ತಿಯೇ? ಅಬ್ರಹಾಂ ಬ್ರಾಹ್ಮಣ್ ಪಾರಂಪರಿಕತೆಯಿಂದ ಬಂದಿದ್ದರೆ ಅವನ ಪತ್ನಿಯ ಹೆಸರಿಗೂ ಸರಸ್ವತಿಯ ಜೊತೆ ಸಂಬಂಧವಿದೆಯೇ? ಇದು ಕೇವಲ ಊಹಾಪೋಹವಲ್ಲ, ಪ್ರಾಚೀನ ಧರ್ಮಗಳ ನಡುವಿನ ಆಳವಾದ ಸಂಬಂಧವನ್ನು ತೋರಿಸುತ್ತದೆ. ಕ್ರೈಸ್ತ ಧರ್ಮ ಮತ್ತು ಯಹೂದಿ ಧರ್ಮ ಭಾರತದಿಂದಲೇ ಹುಟ್ಟಿಕೊಂಡವೆಯೇ? ಪ್ರಾಚೀನ ಭಾರತವು ಆಧ್ಯಾತ್ಮಿಕ ಜ್ಞಾನ ಮತ್ತು ತತ್ವಶಾಸ್ತ್ರದ ಕೇಂದ್ರವಾಗಿತ್ತು. ಕರ್ಮ, ಧರ್ಮ, ಆತ್ಮ ಎಂಬ ತತ್ವಗಳು ಪಾಶ್ಚಾತ್ಯ ಧರ್ಮಗಳಿಗೆ ಬರುವ ಮೊದಲು ವೇದಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಕಂಡುಬಂದಿದ್ದವು. ಯಹೂದಿ ಧರ್ಮದ ಪ್ರವಾದಿಗಳು ಅಬ್ರಹಾಂ ಸೇರಿ ಭಾರತೀಯ ವೇದ ಸಂಪ್ರದಾಯದಿಂದ ಪ್ರಭಾವಿತರಾಗಿದ್ದರ? ಅಬ್ರಹಾಂ ಬ್ರಾಹ್ಮಣನಾಗಿದ್ದರೆ ಸಾರಾ ಸರಸ್ವತಿಯ ಹೆಸರಿನಿಂದ ಬಂದಿದ್ದರೆ? ಅಬ್ರಹಾಮಿಕ್ ಧರ್ಮಗಳ ಮೂಲ ಭಾರತದಿಂದಲೇ ಬಂದಿದೆಯಾ? ವೇದಗಳು, ಬೈಬಲ್ ಮತ್ತು ಖುರಾನ್ ಸಂಬಂಧವಿದೆಯೇ? ವೇದಗಳು ಬೈಬಲ್ನಿಗಿಂತ ಸಾವಿರಾರು ವರ್ಷಗಳ ಹಿಂದೆ ರಚಿಸಲ್ಪಟ್ಟವು. ವೇದಗಳಲ್ಲಿ ಭಗವತ್ತತ್ವ, ನೈತಿಕ ಕಟ್ಟುಪಾಡು, ಸತ್ಯದ ಅನ್ವೇಷಣೆ ಮುಂತಾದವು ಬೋಧಿಸಲ್ಪಟ್ಟಿವೆ. ಭಾರತವು ಮಧ್ಯಪ್ರಾಚ್ಯ, ಈಜಿಪ್ಟ್, ಗ್ರೀಸ್ ಮುಂತಾದ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿತ್ತು. ಆದ್ದರಿಂದ ಹಿಂದೂ ತತ್ವಗಳು ಯಹೂದಿ ಮತ್ತು ಕ್ರೈಸ್ತ ತತ್ವಶಾಸ್ತ್ರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಮತಗಳು ಒಂದೇ ಮೂಲವನ್ನು ಹೊಂದಿವೆಯೇ? ನಾವು ಮತಗಳನ್ನು ಬೇರ್ಪಡಿಸುವ ಬದಲು ಅವು ಒಂದೇ ಆಧ್ಯಾತ್ಮಿಕ ಮೂಲವನ್ನು ಹೊಂದಿವೆ ಎಂದು ಪರಿಗಣಿಸಿದರೆ, ಇದು ಮತಗಳ ನಡುವೆ ಪರಸ್ಪರ ಒಪ್ಪಿಗೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಅಭಿಪ್ರಾಯವೇನು? ಹಿಂದೂ ಧರ್ಮ ಕ್ರೈಸ್ತ ಮತ್ತು ಯಹೂದಿ ಧರ್ಮಗಳಿಗೆ ಮೂಲಧರ್ಮವೇ? ನಿಮ್ಮ ಅನಿಸಿಕೆ ಕಾಮೆಂಟ್ನಲ್ಲಿ ತಿಳಿಸಿ. ಮತಗ್ರಂಥಗಳು ಕಾಲಾನುಸಾರ ಬದಲಾಗಿದ್ದವೋ? ಬೈಬಲ್ ಮತ್ತು ಖುರಾನ್ನ ಮೂಲ ರಚನೆಯಲ್ಲಿ ಮಾನವೀಯ ಬದಲಾವಣೆಗಳಾಗಿದ್ದವೋ? ಒಂದು ಪರಮಾತ್ಮ ನನ್ನನ್ನು ಮಾತ್ರ ಆರಾಧಿಸಬೇಕು, ಇಲ್ಲವಾದರೆ ನರಕದಲ್ಲಿರು ಎಂದು ಹೇಳುತ್ತಾನ? ಯಾರಾದರೂ ದೇವನ ಮಕ್ಕಳೇ? ಆದರೆ ಅವರನ್ನು ನಂಬದವರು ಸಮಾನರಲ್ಲವೇ? ಮತಗ್ರಂಥಗಳಲ್ಲಿನ ತಪ್ಪು ಅಂಶಗಳನ್ನು ಸರಿಪಡಿಸಬೇಕಾದ ಕಾಲ ಬಂದಿದೆ. ಹಾಗಾಗಿ ನಿಜವಾದ ಆಧ್ಯಾತ್ಮಿಕತೆಯನ್ನು ಪುನಃ ಹುಡುಕೋಣ. ಭಾರತೀಯ ಏಕತೆ ಅತ್ಯವಶ್ಯಕ. ಭಾರತೀಯರು ಒಗ್ಗೂಡಬೇಕು. ವಿದೇಶೀಯರು ಭಾರತದಲ್ಲಿ ಜಗಳ ಉಂಟುಮಾಡಬಾರದು. ಇಂದು ಕೆಲವು ಜನ ಭಾರತ್ ಮಾತಾ ಕಿ ಜೈ ಅಥವಾ ವಂದೇ ಮಾತರಂ ಹೇಳಲು ಸಹ ಹಿಂಜರಿಯುತ್ತಾರೆ. ಅವರು ಭಾರತದಲ್ಲಿ ಇರಲು ಅರ್ಹರೇ? ಅವರೇ ಅವರನ್ನು ಪ್ರಶ್ನಿಸಿಕೊಳ್ಳಲಿ. ನಿಮಗೆ ಈ ವಿಶ್ಲೇಷಣೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಮಾಡೋಣ. ಅದರ ಮೊದಲು ಪ್ರಾಚೀನ ಭಾರತದ ಜ್ಞಾನವನ್ನು ಅರಿಯಲು ಪ್ರಯತ್ನಿಸೋಣ.